ಭೈರವಿ ಬ್ರಾಹ್ಮಣಿ ಆ ಕಡೆಯಿಂದ ಬರ್ತಾ ಇದ್ರು. ನೋಡು ಆಕೆ ಈಗೆಲ್ಲ ಹೇಳ್ತಾಳೆ, ನೀನೇನು ಅನ್ಸುತ್ತೆ ಇರೋ ಮಾತನ್ನೇ ಆಕೆ ಹೇಳ್ತಾರೆ. ಭಾಗವತದಲ್ಲಿ ದಶಾವತಾರ ಅಷ್ಟಲ್ಲ, 24 ಭಗವಂತನ ಅವತಾರ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅದರಲ್ಲಿ ಇನ್ನೊಂದು ಮಾತಿದೆ, ಅವತಾರಾಣಿ ಅಸಂಖ್ಯಾನಿ ಅಂತ ಹೇಳಿ. ಭಗವಂತನ ಇಚ್ಛೆ ಯಾವಾಗ ಶಾಸ್ತ್ರದಲ್ಲೇ ಮಾತಿದೆ. ನೀವು ಹೇಳೋಗಿ ಕೇವಲ 10 ಅವತಾರ ಅಷ್ಟೇ ಅಲ್ಲ, ಭಗವಂತ ಇನ್ನೂ ಹುಟ್ಟಿ ಬರ್ತಾನೆ. ಅಷ್ಟೇ ಅಲ್ಲದೆ ಚೈತನ್ಯ ಮಹಾಪ್ರಭು ಕೂಡ ಹೇಳಿದ್ದಾನೆ. ಇಲ್ಲಿ ನಮ್ಗಷ್ಟು ಪ್ರಚಲಿತ ಇಲ್ಲ, ಆದ್ರೆ ಬಂಗಾಳದ ಕಡೆ ಎಲ್ಲ ಚೈತನ್ಯ ಮಹಾಪ್ರಭುವನ್ನ ಸಾಕ್ಷಾತ್ ರಾಧಾಕೃಷ್ಣರ ಅವತಾರ ಅಂತ ಹೇಳಿ ಕಾಣ್ತಾರೆ, ಅವತಾರ ಪುರುಷ ಅಂತ. ಸೊ ಅಲ್ಲೆಲ್ಲ ತುಂಬಾ ಆರಾಧಿಸ್ತಾರೆ ಚೈತನ್ಯ ಮಹಾಪ್ರಭುವನ್ನ. ಆಕೆ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಕೂಡ ಹುಟ್ಟಿ ಬಂದು ಮತ್ತೆ ನಾನು ಹುಟ್ಟಿ ಬರ್ತೇನೆ ಅಂತ ಕೂಡ ಹೇಳಿದ್ದಾರೆ. ಶ್ರೀರಾಮಕೃಷ್ಣರಲ್ಲಿ ಆ ಎಲ್ಲ ಲಕ್ಷಣಗಳನ್ನ ನಾವು ಸೊ ಇದನ್ನ ಆಕೆ ಹೇಳ್ತಾರೆ, ನೋಡು ನೀವು ಪಂಡಿತರ ಸಭೆಯನ್ನೆಲ್ಲ ಕರಿ, ನಾನು ಅದರಲ್ಲಿ ಹೇಳ್ತೇನೆ ಅಂತ ಹೇಳಿ. ಆಗ ಆತ ಸುಮಾರು ಜನ ಪಂಡಿತರು ಬಂದ್ರು. ಅದರಲ್ಲಿ ಈಗ ತೀರ್ಪು ಕೊಡ್ಬೇಕಲ್ಲ, ಅದರಲ್ಲೂ ಮುಖ್ಯವಾದಂತ ಇಬ್ರು ತುಂಬಾ ಹೆಸರುವಾಸಿಯಾದಂತ ಸಾಧಕರು, ಇಡೀ ವೈಷ್ಣವ ಸಂಪ್ರದಾಯದ ಮುಖ್ಯಸ್ಥನಾಗಿದ್ದ ವೈಷ್ಣವ ಚರಣ ಅವನನ್ನ ಕರೆಸಿರ್ತಾರೆ. ಇನ್ನೊಬ್ಬ ಗೌರಿ ಪಂಡಿತ ಅಂತೇಳಿ. ಆ ಸಭೆಗೆ ಗೌರಿ ಪಂಡಿತ ಬಂದಿರೋದಿಲ್ಲ, ಕಾರಣಾಂತರ ಆತ ಆಮೇಲೆ ಬರ್ತಾನೆ, ಅವನು ಕೂಡ ಆಮೇಲೆ ಅದನ್ನ ಅನುಮೋದಿಸ್ತಾನೆ. ಈಗ ಈ ವೈಷ್ಣವ ಚರಣ ಬಂದಾಗ ಅವನನ್ನ ಜಡ್ಜ್ ಆಗಿ ಇಟ್ಟಿದ್ದಾರೆ. ಬೇರೆ ಎಲ್ಲ ಪಂಡಿತರ ಮುಂದೆ ಈ ಭೈರವಿ ಬ್ರಾಹ್ಮಣಿ ರಾಮಕೃಷ್ಣರ ಶರೀರದ ಲಕ್ಷಣಗಳು ಮತ್ತು ಅವ್ರಿಗೆ ಏನೇನ್ ಸಾಧನೆಯಲ್ಲಿ ಆದಂತ ಅನುಭವಗಳು ಅದನ್ನೆಲ್ಲವನ್ನ ಕೂಡ ಹೇಳ್ತಾ, ಶಾಸ್ತ್ರಗಳಲ್ಲಿ ಅದೇನೇನು ಉಲ್ಲೇಖ ಬರ್ತೋ ಅದನ್ನೆಲ್ಲ ಮಾಡ್ತಾ, ಅದರಲ್ಲೂ ಮಹಾಭಾವ ಅಂತ ಹೇಳಿದ್ರೆ ಅದು ಉನ್ನತವಾದ ಭಗವದ್ಗದ ವಿರಹದಿಂದ ಸಾಕ್ಷಾತ್ಕಾರ ಆದಾಗ ಆಗುವಂತ ಕೆಲವು ಲಕ್ಷಣಗಳು ರಾಧೆಯಲ್ಲಿ ಅದು ಆಗಿತ್ತು. ಅದು ಬಿಟ್ರೆ ಇನ್ನೆಲ್ಲೂ ಕೆಲವುದರಲ್ಲಿ ಕಾಣೋದಿಲ್ಲ. ಸೊ ಹಾಗಾಗಿ ಆ ಲಕ್ಷಣಗಳೆಲ್ಲ ರಾಮಕೃಷ್ಣ ಶರೀರದಲ್ಲಾಗಿರುತ್ತೆ. ರೋಮ ಕಂಪನ ಆಗುವಂಥದ್ದು. ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ, ರಾಧೆಗೆ ಆ ಒಂದು ಭಗವದ್ ವ್ಯಾಕುಲತೆಯಲ್ಲಿ ಎಷ್ಟರ ಮಟ್ಟಿಗೆ ಅವಳ ಶರೀರ ಸ್ಪಂದಿಸ್ತಾ ಇತ್ತು ಅಂದ್ರೆ, ಈಗ ನಾವು ಬೆವರ್ತೀವಲ್ಲ, ಒಂದೊಂದು ನಮ್ಮ ರೋಮಕೂಪದಿಂದ ಬೆವರು ಬರೋ ಹಾಗೆ ಅವಳಿಗೆ ರಕ್ತ ಜಿನುಕ್ತಾ ಇತ್ತಂತೆ. ಇದು ಬಾಹ್ಯವಾದಂತ ಅದೇನದು ಈ ಲೌಕಿಕವಾದ ಪ್ರೇಮ ಅಲ್ಲ, ಒಂದು ಜೀವಿ ಆ ಉನ್ನತವಾದಂತ ಆ ಭಗವದ್ ವ್ಯಾಕುಲತೆಯನ್ನ ಪಡುವಂಥದ್ದು, ಅದು ರಾಧೆಯಲ್ಲಿ ಕಾಣ್ತೇವೆ.